ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರು ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು ಏನೋ. ಹಸ್ಬೆಂಡು ದೀಪು ದೀಪು ಮಗಳೇ, ಇವತ್ತಿಗೆ ನಿನ್ ಕಷ್ಟ ಎಲ್ಲ ಮುಗೀತು. ಇನ್ ಮುಂದೆ ನೀನ್ ನಿನ್ ಗಂಡನ ಜೊತೆ ಆರಾಮಾಗಿರ್ಬಹುದು. ಏನ್ ಹೇಳ್ತಿದ್ಯಾ ಅಮ್ಮ? ನಾನು ಅಳಿಯಂದ್ರು ಬಂದಿದ್ದಾರೆ ಊರಿಗೆ. ನೀನ್ ಯಾವಾಗಮ್ಮ ನೋಡ್ದೆ? ನಾನ್ ನೋಡ್ಲಿಲ್ಲ, ಅಳಿಯಂದ್ರು ಬಂದಿದ್ದಾರೆ ಅಂತ ಪಕ್ಕದ ಮನೆ ಕಮಲಮ್ಮ ಇದಾರಲ್ಲ ಅವ್ರು ಹೇಳಿದ್ರು. ಆದ್ರೆ ಅಳಿಯಂದ್ರು ಮೊದ್ಲು ತರ ಪ್ಯಾಂಟ್ ಶರ್ಟ್ ಹಾಕಿಲ್ವಂತೆ, ಅದೇನೋ ಲುಂಗಿ ಶರ್ಟ್ ಹಾಕಿದ್ರು ಅಂತ ಹೇಳ್ತಿದ್ರು. ಲುಂಗಿ ಹಾಕಿದ್ರ? ಯಾಕಂತೆ? ಅದೇ ಗೊತ್ತಿಲ್ಲ ಕಳೆ. ಆದ್ರೆ ಅವ್ರು ಇಲ್ಲಿಗೆ ಬಂದು ನಿನ್ ತರ ಟೈಲರಿಂಗ್ ಕೆಲಸ ಮಾಡ್ತಿದಾರಂತೆ. ಹೌದಾ? ನಿಜ ಹೇಳು ಮಗಳೇ, ಅಳಿಯಂದ್ರು ಊರಿಗೆ ಬಂದಿರೋದು ನಿನಗ್ ಗೊತ್ತಿಲ್ವಾ? ಅಮ್ಮ. ಹೌದಾ? ಹಾಗಾದ್ರೆ ನೀನ್ ಅವ್ರನ್ನ ಭೇಟಿಯಾಗಿರ್ತೀಯ, ಮಾತಾಡ್ಸಿರ್ತೀಯ. ನಿಮ್ಮಿಬ್ರು ಮಧ್ಯೆ ಇದ್ ಮನಸ್ತಾಪ ಸರಿ ಹೋಯ್ತಾ? ಇಲ್ಲ, ನಾನು ಅವ್ರನ್ನ ಮಾತಾಡ್ಸಿದ್ದೆ. ಆದ್ರೆ ಅವರು ಊರಿಗೆ ಬಂದು 3 ದಿನ ಆಯ್ತು ಅಂತ ಅಣ್ಣ ಹೇಳಿದ್ರು. ನರಸಿಂಹನ್ಗೆ ವಿಷಯ ಗೊತ್ತಿತ್ತಾ? ಮತ್ತೆ ಒಂದ್ ಮಾತು ಹೇಳಿಲ್ವಲ್ಲ ಅವನು? ಅದ ನನ್ಗಿಂಗ ಆಯ್ತು ಅಂತ ಅಣ್ಣ ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅವ್ರಿಲ್ ನನ್ನ ನೋಡ್ಬೇಕು ಅಂತ ಬಂದಾಗ ಅವ್ರನ್ನ ತಡೆದು ಬೈದು ಬುದ್ಧಿ ಹೇಳಿ ಈ ಊರಲ್ಲೇ ಕೆಲಸ ಮಾಡಿ ತೋರ್ಸಿ ಅಂತ ಹೇಳಿದಾನೆ. ಅಷ್ಟೇ ಅಲ್ಲ, ಹಸ್ಬೆಂಡ್ಗೆ ನನ್ನನ್ನು ಮಾತಾಡ್ಸ್ಬಾರ್ದು ಅಂತ ಹೇಳಿರ್ತಾರ, ನಾನು ಅವ್ರನ್ನ ಮಾತಾಡ್ಸ್ಬಾರ್ದು ಅಂತ ನಂಗೆ ಹೇಳಿದ್ದಾನೆ. ನಾನು ಅವ್ರನ್ನ ಇವತ್ತೇ ನೋಡಿದ್ದು. ಅವ್ರಲ್ಲಿ ಬಂದಿರೋ ವಿಷಯ ನಂಗೆ ಇವತ್ತೇ ಗೊತ್ತಾಯ್ತು. ಏನಮ್ಮ ನೀನು? ಆ ನರಸಿಂಹ ಏನೋ ಹೇಳ್ದ ಅಂತ ನೀನ್ ಅವ್ರನ್ನ ನೋಡಿದ್ರು ಮಾತಾಡಿಸ್ದೆ ಬಂದಿದ್ಯಾ?